ಕಾಣುತ್ತಿರುವ ಯುವಕನ ಹೆಸರು ಆದಿನಾರಾಯಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಿಸಲಹಳ್ಳಿ ಗ್ರಾಮದ ನಿವಾಸಿ. ಆದಿನಾರಾಯಣ ಕ್ಯಾಂಟರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಅದೇ ಕ್ಯಾಂಟರ್ನಲ್ಲಿ ಆದಿನಾರಾಯಣ ಚಿಕ್ಕಪ್ಪ ಮಂಜುನಾಥ್ ಅವರ ಮಗ ಅರುಣ್ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ. ಮೇ 17, 2026ರಂದು ಇಬ್ಬರು ಬಾಡಿಗೆ ಕೆಲಸಕ್ಕೆ ಚಿಕ್ಕಬಳ್ಳಾಪುರದ ಕಡೆಗೆ ತೆರಳಿದ್ರು. ಆದರೆ ಮಾರ್ಗ ಮಧ್ಯೆ ಕ್ಯಾಂಟರ್ ಅಪಘಾತಕ್ಕೀಡಾಗಿ ಉರುಳಿ ಬಿದ್ದ ಪರಿಣಾಮ ಕ್ಲೀನರ್ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಚಾಲಕ ಆದಿನಾರಾಯಣ ಕಾಣೆಯಾಗಿದ್ದ. ಕುಟುಂಬಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ರು, ಅತ್ತ ಪತ್ತೆಯಾಗಿರಲಿಲ್ಲ. ಅವರು ಎಲ್ಲೋ ಲಾರಿ ಇತ್ತಂತೆ, ಲೋಡ್ಗೆ ಹೋಗಿದ್ದಾರೆ. ನನ್ನ ತಮ್ಮ ಇದ್ದಾನೆ ಅಂತಂದೇಳಿ ಅವನು ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡಿರೋ ಗಾಡಿನ ತೊಗೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ನೈಟಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಟರ್ನಿಂಗಲ್ಲಿ ಹೋಗ್ಬಿಟ್ಟು ಅಪ್ಸೈಡ್ ಆಗಿದೆ ಗಾಡಿ. ಅಪ್ಸೈಡ್ ಆದಾಗ ರೈಟ್ ಸೈಡಲ್ಲಿ ತಮ್ಮ ಕೂತಿದ್ದಾನೆ. ಕೆಳಗಡೆ ಬಿದ್ದ ತಕ್ಷಣ ಆ ಮೆಟೀರಿಯಲ್ ಬಂದುಬಿಟ್ಟು ತಮ್ಮನ ಮೇಲೆ ಬಿದ್ದಿದೆ. ಇವನಿಗೆ ಏನಾಗಿದೆ, ನನ್ನ ತಮ್ಮ ಏನಾದ್ನು ಅಂತಂದೇಳಿ ನೋಡಿಬಿಟ್ಟಿದ್ದಾರೆ. ಊರಿನ ಜನ ಬಂದುಬಿಟ್ಟು ಎತ್ತಿದ್ದಾರೆ. ಅವನ್ನ ಎತ್ತಿ ನೋಡಿದಷ್ಟೊತ್ತಿಗೆ ಅವ್ನು ಡೆತ್ ಆಗಿದ್ದಾನೆ. ಇವನಿಗೆ ಭಯ ಸುತ್ಕೊಂಡ್ಬಿಟ್ಟಿದೆ. ಭಯ ಸುತ್ಕೊಂಡ್ಬಿಟ್ಟು ನನ್ನನ್ನು ಏನು ಮಾಡ್ತಾರೋ ಹೊಡೆದಾಗ್ತಾರೋ ಅನ್ನೋ ಇದ್ರ ಮೇಲೆ ಅಲ್ಲಿಂದ ಅವನು ಎಸ್ಕೇಪ್ ಆಗಿಬಿಟ್ಟು 8 ದಿವಸ ಯಾರ ಕಣ್ಣಿಗೂ ಕಂಡಿಲ್ಲ. ಫೋನು ಸ್ವಿಚ್ ಆಫು. ಈ ಥರ ಮಾಡ್ಕೊಂಡ್ಬಿಟ್ಟು ಮನೆಗೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅಷ್ಟೇ, ಗೊತ್ತಿಲ್ಲ. ಬಟ್ ಈ ನೆನ್ನೆ ಏನಾಗಿದೆ, ಬೆಳಗ್ಗೆ ಊರಲ್ಲಿ ಹೋಗಿದ್ದಾನೆ, ತಮ್ಮನ ಸಮಾಧಿ ನೋಡ್ಕೊಂಡಿದ್ದಾನೆ, ಬಂದಿದ್ದಾನಂತೆ. ಅಷ್ಟು ಮಾಹಿತಿ ಇದೆ ಅಷ್ಟೇ. ಬಟ್ ನೋಡಿರೋರು ಯಾರೂ ಇಲ್ಲ. ಬಂದ ತಕ್ಷಣ ಅವನ ಏನಾಗಿದೋ ಗೊತ್ತಿಲ್ಲ, ಹೋಗಿ ಅಲ್ಲಿ ಗಿಡ್ನಳ್ಳಿ ಹತ್ರ ಟ್ರೈನಿಗೆ ತಲೆ ಕೊಟ್ಬಿಟ್ಟು ಡೆತ್ ಆಗಿದೆ. ಅರುಣ್ನ ಅಂತ್ಯಕ್ರಿಯೆ ಮುಗಿಸಿ ಬಂದ ಬಳಿಕವೂ ಆದಿನಾರಾಯಣ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗೇಟ್ ಸಮೀಪ ಗಾರ್ಮೆಂಟ್ಸ್ ಹಿಂಭಾಗ ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಮುನ್ನ ತಮ್ಮ ಅರುಣ್ ಸಮಾಧಿ ಬಳಿ ಬಂದು ಹೋಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಗಾಡಿ ಮೊದಲು ಒಂದು ವಾರದಿಂದ ಶನಿವಾರ ಆಕ್ಸಿಡೆಂಟ್ ಆಗಿತ್ತು. ಇವರು ತಮ್ಮನೇ ತೀರೋಗಿದ್ರು ಗಾಡಿಯಲ್ಲಿ, ಅಲ್ಲಿ ಅಪ್ಸೈಡ್ ಆಗಿ ದಿಬ್ಬೂರಹಳ್ಳಿ ಹತ್ರ ಮಂಚಿನ ಬೆಲೆ ಬಿಟ್ಟು. ಅದಕ್ಕೆ ಅವತ್ತು ನೈಟ್ ಹೋಗಿರೋನು ಮನ್ಸಿಗೆ ಬೇಜಾರಾಗಿ ರೈಲು ಕೆಳಸಕ್ಕೆ ಅವರು ಚಿಕ್ಕಪ್ಪನ ಮಗ ಅರುಣ್ ಕುಮಾರ್ ಕ್ಯಾಂಟ್ರ್ ಬಿದ್ದೋಗಿತ್ತು. ಅವನು ಬೈಕ್ ಹೊರಟೋಗಿದ್ದ. ಅದೇ ತಮ್ಮ ಸತ್ತೋದ್ನಲ್ಲ, ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಇವರು ಹಂಗಾಗಿ ಪೊಲೀಸರು ಫೋನ್ ಮಾಡಿದ್ರು. ಗಿಡ್ನಹಳ್ಳಿ ಹತ್ರ ಇದಾಗಿದ್ದಾರೆ, ಹಾಸ್ಪಿಟ್ಲ್ ಹತ್ರ ತಂದಿದ್ದೀವಿ ಬರ್ರಿ ಅಂದರು. ಮದುವೆ ಆಗಿ ಇಬ್ಬರು, ಒಬ್ಬ ಮಗ, ಒಬ್ಬ ಗರ್ಭಿಣಿ, ಇವಾಗ 7 ತಿಂಗಳು. ಇನ್ನೊಂದೆಡೆ ಅಪಘಾತದಲ್ಲಿ ಅರುಣ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತನ ತಂದೆ ಹಾಗೂ ತನ್ನ ಚಿಕ್ಕಪ್ಪ ಮಂಜುನಾಥ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಆತಂಕದಲ್ಲೇ ಆದಿನಾರಾಯಣ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂಬ ಶಂಕೆಯೂ ವ್ಯಕ್ತವಾಗಿದೆ. ಒಂದೆಡೆ ತಮ್ಮನ ಸಾವಿನ ನೋವು, ಮತ್ತೊಂದೆಡೆ ಕುಟುಂಬದ ಭಯದಿಂದ ಯುವಕ ಆದಿನಾರಾಯಣ ಜೀವ ಕಳೆದುಕೊಂಡಿರುವುದು ವಿಪರ್ಯಾಸ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.